ಇವತ್ತು ನಾವು ನೋಡುವ ಮೂವಿ ಯಾವುದಂದ್ರೆ 2024ರಲ್ಲಿ ರಿಲೀಸ್ ಆಗಿರುವ ವೆಪ್ಪಂ ಕುಳಿರ್ಮಳೆ ಅಂತ ಒಂದು ಸೆನ್ಸಿಟಿವ್ ಮೂವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸರಿ, ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಚಿತ್ರದ ಮೊದಲ ಭಾಗದಲ್ಲಿ ಒಂದು ಸಣ್ಣ ಗ್ರಾಮವನ್ನ ನಮಗೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಒಂದು ಮನೆಯಲ್ಲಿ ಹಸು ಅಳ್ತಾನೆ ಇರುತ್ತೆ ಬೇರೊಂದು ಹಸು ಜೊತೆ ಹೋಗಕ್ಕೆ. ನಂತರ ಇವರು ಅದರ ಜೊತೆ ಹೋದಾಗ ಸ್ವಲ್ಪ ದಿನ ಆದ್ಮೇಲೆ ಇದು ಪ್ರೆಗ್ನೆಂಟ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಇದು ಮರಿನೂ ಹಾಕುತ್ತೆ. ಇದರಿಂದ ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಇಂಜೆಕ್ಷನ್ ಹಾಕಿ ಪ್ರೆಗ್ನೆಂಟ್ ಅನ್ನ ಮಾಡ್ತಾರೆ. ಇದೇ ನಿಜವಾದ ಪ್ರೋಸೆಸ್. ಇದೇ ಊರಲ್ಲಿ ಬೆದ್ದ ಪೆರ್ಮಾಳ್ ಅಂತ ಒಬ್ರು ಇರುತ್ತೆ. ಇದೇ ನಮ್ಮ ಹೀರೋ ಆಗಿರ್ತಾರೆ. ಹೀರೋಗೆ ಈಗ ಹುಡುಗಿ ನೋಡಕ್ಕೆ ಒಂದು ಮನೆಗೆ ಹೋಗ್ತಾರೆ. ಫ್ಯಾಮಿಲಿ ಎಲ್ಲರೂ ಸೇರಿ ಹೋಗ್ತಾ ಇರ್ತಾರೆ. ಹೀರೋಗೆ ಹುಡುಗಿ ನೋಡಿದ ಹಾಗೇನೆ ಇಷ್ಟ ಆಗುತ್ತೆ. ಹುಡುಗಿ ಹೆಸರು ಪಾಂಡಿ ಅಂತ. ಇವರೇ ನಮ್ಮ ಹೀರೋಯಿನ್. ಸ್ವಲ್ಪ ದಿನ ಆದ್ಮೇಲೆ ಇವರಿಗೆ ಮದುವೆನೂ ಆಗುತ್ತೆ. ಇವರಿಬ್ಬರಳು ಹ್ಯಾಪಿಯಾಗಿನೇ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ವರ್ಷಗಳಾದ್ರೂ ಇವರಿಗೆ ಮದುವೆ ಆಗಿ ಮಕ್ಕಳೇ ಇರಲ್ಲ. ಆದ್ರೆ ಊರಲ್ಲಿರುವ ಜನರೆಲ್ಲರೂ ಇದನ್ನೇ ಒಂದು ಕೊರೆಯಾಗಿ ಇವರೆಲ್ಲರೂ ಕಾಣ್ತಾನೆ ಇರುತ್ತೆ. ನಮ್ಮ ಹೀರೋ ಅಲ್ಲಿದ್ದ ಹಸುಗಳಿಗೆಲ್ಲ ಇಂಜೆಕ್ಷನ್ ಹಾಕುವ ಕೆಲಸನೇ ಆಗಿರುತ್ತೆ. ಅಯ್ಯ ಅಂತ ಹೇಳುವವರನ್ನ ನಮಗೆ ತೋರಿಸ್ತಾರೆ. ಅವರಿಗೆ ಸ್ವಲ್ಪ ವಯಸ್ಸಾಗಿರುತ್ತೆ. ಅವ್ರು ನೋಡಿದ್ರೆ ಯಾವಾಗ ನೋಡಿದ್ರು ಕಿಂಡಲ್ ಮಾಡ್ತಾ ಇರ್ತಾರೆ. ಯಾರೇ ಸೀರಿಯಸ್ ಆದ ವಿಷಯ ಹೋಗಿ ಕೇಳಿದ್ರು ಇವರು ತಮಾಷೆನೆ ಮಾಡ್ತಾನೆ ಇರ್ತಾರೆ. ನಂತರ ಆ ಅಯ್ಯ ತರಕಾರಿಯನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಇದು ಅಜ್ಜಿಗೆ ಕೊಟ್ಟು ಬಾ ಅಂತ ಹೇಳ್ತಾರೆ. ಅವಾಗ ಅಲ್ಲಿದ್ದ 2 ಮಕ್ಕಳು ನಾನು ಕೊಡ್ತೀನಿ ಅಂತ ಹಠ ಹಿಡಿತಾ ಇರ್ತಾರೆ. ನಂತರ ಅಯ್ಯ ಹೇಳ್ತಾರೆ ನೀನು ಹೋಗಿ ಕೊಟ್ಟು ಬಾ, ನೀನು ಇಲ್ಲೇ ಇರು ಅಂತ ಒಬ್ಬನನ್ನ ಕಳಿಸ್ತಾರೆ. ನಂತರ ಅಯ್ಯ ಮತ್ತೊಂದು ಹುಡುಗನ ಜೊತೆ ಕೇಳ್ತಾರೆ ನಿನಗೆ ಒಂದು ಕೆಲಸ ಬೇಕಲ್ಲ, ನೀನು ದೊಡ್ಡ ಪಾತ್ರೆ ತಗೊಂಡು ಇದನ್ನ ಕೇಳಿ ಬಾ ಅಂತ ಅಲ್ಲಿಂದ ಕಳಿಸ್ತಾರೆ. ಇದು ಸಹ ಒಂದು ಕಾಮಿಡಿ ತರನೇ ಆ ಮಗನನ್ನ ಕಳಿಸ್ತಾ ಇರೋದು. ಈ ಮಗ ಆದ್ರೆ ಆ ದೊಡ್ಡ ಪಾತ್ರೆನ ತಗೊಂಡು ಅದಿದ್ಯಾ ಅಂತ ಕೇಳ್ಕೊಂಡೇ ಹೋಗ್ತಾರೆ. ಆದ್ರೆ ಹೋದ ಮನೆಯಲ್ಲೆಲ್ಲ ಆ ಹುಡುಗನ ಬೈದು ಕಳಿಸ್ತಾರೆ. ಅಯ್ಯ ಕೇಳಕ್ಕೆ ಹೇಳಿದು ಅಂತ ಆ ಹುಡುಗ ಹೇಳಿದಾಗ ನೀನು ಈ ತರ ಎಲ್ಲ ಕೇಳಬಾರ್ದು, ನೀನು ಸಣ್ಣ ಮಗು ಅಲ್ಲ, ಆ ತರ ಎಲ್ಲ ಕೇಳಬೇಡ ಅಂತ ಅಲ್ಲಿಂದ ಕಳಿಸ್ತಾರೆ. ಈಗ ಗಾಂಧಿ ಅಂತ ಹೇಳುವವರನ್ನ ನಮಗೆ ತೋರಿಸ್ತಾರೆ. ಅವರ ಜೊತೆನೂ ಈ ಹುಡುಗ ಹೋಗಿ ಕೇಳ್ತಾರೆ. ಆಕ್ಚುಲ್ ಗಾಂಧಿಗೂ ಮತ್ತು ನಮ್ಮ ಹೀರೋಗೂ ಆಗೋದೇ ಇಲ್ಲ, ಏನು ಸಣ್ಣ ಪ್ರಾಬ್ಲಮ್ ಇರುತ್ತೆ. ನಂತರ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ ಆ ಹುಡುಗನ ಜೊತೆ ನೀನು ಹೋಗಿ ಹೀರೋ ಜೊತೆ ಹೋಗಿ ಕೇಳು, ಅವನ ಜೊತೆ ತುಂಬಾನೇ ಇರಬಹುದು ಅಂತ. ನಂತರ ಆ ಸಣ್ಣ ಮಗು ಹೀರೋ ಜೊತೆ ಹೋಗಿ ಕೇಳಿದಾಗ ಹೀರೋಗೆ ಕೋಪ ಬಂದು ಅಲ್ಲೇ ಹಿಡಿದು ಹೊಡಿತಾರೆ. ಇವಾಗ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾ ಇದ್ದಾರೆ. ಅವರು ಟ್ಯೂಷನ್ ಟೀಚರ್ ಆಗಿರ್ತಾರೆ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಟ್ಯೂಷನ್ ತೆಗೆದು ಮುಗಿಸಿ ಆದ್ಮೇಲೆ ಆ ಸಣ್ಣ ಮಗು ಕೂತು ಅಳ್ಕೊಂಡೇ ಇರ್ತಾರೆ. ನಂತರ ನಮ್ಮ ಹೀರೋಯಿನ್ ಏನಾಯ್ತು ಅಂತ ಕೇಳಿದಾಗ ಈ ತರ ಅಯ್ಯ ಕೇಳಿದ್ರು, ನಂತರ ನಾನು ನಿಮ್ಮ ಗಂಡನ ಜೊತೆ ಹೋಗಿ ಕೇಳಿದಾಗ ಅವ್ರು ನನ್ನ ಹೊಡೆದು ಕಳಿಸಿದರು ಅಂತ ಹೇಳ್ತಾರೆ. ಏನು ವಿಷಯ ನೀನು ಕೇಳ್ದೆ ಅಂತ ಕೇಳಿದಾಗ ಈ ತರ ಅಂತ ಹೇಳಿದಾಗ ಇವರಿಗೆ ನೆಗಾಡಕ್ಕೆ ಬರುತ್ತೆ. ನಂತರ ಆ ಹೀರೋಯಿನ್ ಹೇಳ್ತಾರೆ ನೀನು ಬೇಜಾರ್ ಮಾಡಬೇಡ, ಅಯ್ಯ ಅಲ್ವಾ ಈ ತರ ಎಲ್ಲ ಹೇಳಿದ್ದು, ಅವರಿಗೆ ಒಂದು ಸಣ್ಣ ಕೆಲಸ ಕೊಡೋಣ ಅಂತ. ನಂತರ ಮನೆಗೆ ಹೋಗಿ ಅಯ್ಯ ಮಲ್ಗುತ್ತಾ ಇರುವಾಗ ಅವರ ಮೇಲಕ್ಕೆ ನೀರ್ ಹಾಕಿ ಅಲ್ಲಿಂದ ಓಡಿ ಹೋಗ್ತಾರೆ. ಆಗ ಸಡನ್ ಆಗಿ ಎದ್ದೇಳಿದ ಅಯ್ಯ ಇಲ್ಲಿ ಮಾತ್ರ ಮಳೆ ಅಂತ ನೋಡ್ತಾರೆ. ಯಾರದು ಅಂತ ಹೇಳಿ ಹೊರಗಡೆ ಬಂದು ನೋಡಿದಾಗ ನಮ್ಮ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಹಸುಗೆ ಇಂಜೆಕ್ಷನ್ ಹಾಕಕ್ಕೆ ಅಂತ ಹೋಗ್ತಾರೆ. ನೋಡಿದ್ರೆ ಎಷ್ಟೇ ಇಂಜೆಕ್ಷನ್ ಹಾಕಿದ್ರು ಅದು ಪ್ರೆಗ್ನೆಂಟೇ ಆಗಲ್ಲ. ಆಗ ಅಲ್ಲಿದ್ದ ಒಬ್ಬ ಹೇಳ್ತಾರೆ ನಿನ್ನ ಹೆಂಡತಿನೇ ಪ್ರೆಗ್ನೆಂಟ್ ಆಗಿಲ್ಲ, ಇನ್ನು ನೀನು ಇದಕ್ಕೆ ಇಂಜೆಕ್ಷನ್ ಹಾಕಿ ಇದು ಪ್ರೆಗ್ನೆಂಟ್ ಆಗುತ್ತಾ ಅಂತಲ್ಲ ಇವರನ್ನ ಕಿಂಡಲ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಕೇಳಿದಾಗ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. 5 ವರ್ಷದಿಂದ ಈ ಊರಿನ ಜನರೆಲ್ಲರೂ ನಮ್ಮ ಹೀರೋ ಮತ್ತು ಹೀರೋಯಿನ್ ಅನ್ನ ಕಿಂಡಲ್ ಮಾಡ್ತಾನೆ ಇರ್ತಾರೆ. ಊರಿನ ಜನರಲ್ವಾ ಬಿಡು ಅಂತ ಹೇಳಿದ್ರು ಪರವಾಗಿಲ್ಲ, ಆದ್ರೆ ಮನೆಯಲ್ಲಿದ್ದ ಸ್ವಂತ ಅಮ್ಮನೇ ನಮ್ಮ ಹೀರೋಯಿನ್ ಅನ್ನ ಬೈತಾನೆ ಇರ್ತಾರೆ. ಇವಾಗ ನಮ್ಮ ಹೀರೋ ಮನೆಗೆ ಅಮ್ಮ ಬಂದಿರ್ತಾರೆ. ಅವರ ಅಜ್ಜಿ ಬಂದಿರ್ತಾರೆ. ಹೀರೋ ಅಜ್ಜಿ ಹೇಳ್ತಾರೆ ಅವಳಿಗೆ ಮದುವೆ ಆಗಿ ಮಕ್ಳಿಲ್ಲ ಅಂದ್ರೆ ಏನು, ನನ್ನ ಮಗಳಿಗೆ ಮಕ್ಕಳಾಗುತ್ತೆ, ಅವರನ್ನ ನಮ್ಮ ಹೀರೋಗೆ ಮದುವೆ ಮಾಡಿ ಕೊಡೋಣ ಅಂತ. ಆಕ್ಚುಲ್ ಆ ಹುಡುಗಿಗೆ ಬೇರೆ 15 ವಯಸ್ಸೇ ಆಗಿರುತ್ತೆ. ಆ ಹುಡುಗಿ ನಮ್ಮ ಹೀರೋಗೆ ಮದುವೆ ಮಾಡಿ ಕೊಡೋಣ ಅಂತ ಇವರು ಮಾತನಾಡ್ತಾ ಇರ್ತಾರೆ. ನಂತರ ನಮ್ಮ ಹೀರೋಯಿನ್ ಅಲ್ಲಿದ್ದ ಏನೋ ಥಿಂಗ್ಸ್ ಅನ್ನ ಬೇರೆಯವರಿಗೆ ಕೊಟ್ಟಾಗ ಹೀರೋ ಅಮ್ಮ ಹೇಳ್ತಾರೆ ಹೌದು ನೀನೆಲ್ಲ ಹೊರಗಡೆ ಇರೋರಿಗೆ ಎಲ್ಲಾನು ಕೊಡು, ನನ್ನ ಮಗನಲ್ವಾ ಕಷ್ಟಪಟ್ಟು ಎಲ್ಲ ತೆಗ್ದಿರೋದು ಅಂತ. ಆಗ ಹೀರೋಯಿನ್ ಕೋಪದಲ್ಲಿ ಹೇಳ್ತಾರೆ ನೀವಲ್ಲಲ್ವಾ ತೆಗ್ದಿರೋದು, ನನ್ನ ಗಂಡ ಅಲ್ವಾ ಕಷ್ಟಪಟ್ಟು ತೆಗ್ದಿರೋದು, ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ ಅಂತ ಬೈಕೊಂಡೆ ಒಳಗಡೆ ಹೋಗ್ತಾರೆ. ಅವಾಗ ಹೀರೋ ಅಮ್ಮ ಹೇಳ್ತಾರೆ ಹೌದು ಇದಕ್ಕೆಲ್ಲ ಬಾಯಿ ತೋರಿಸಿದ್ರೆ ಮಾತ್ರ ಸಾಕು, ನಿನಗೆ ಒಂದು ಮಗುನ
ಕೊಡೋಕ್ಕೆ ಇಲ್ಲಿವರೆಗೂ ಆಗಿಲ್ಲಲ್ವಾ ಅಂತನೂ ಬೈತಾ ಇರ್ತಾರೆ. ಅವಾಗ ಆ ಊರಿಗೆ ಬಂದ ಒಂದು ನರ್ಸ್ ಇರುತ್ತೆ. ಆ ನರ್ಸ್ ಜೊತೆ ನಮ್ಮ ಹೀರೋಯಿನ್ ಮಾತನಾಡ್ತಾ ಇರ್ತಾರೆ. ನಂತರ ಆ ನರ್ಸ್ ನಮ್ಮ ಹೀರೋಯಿನ್ ಜೊತೆ ಹೇಳ್ತಾರೆ, ಡೇಟ್ ಆಗಿ 15 ಡೇಸ್ ಆದ ಮೇಲೆ ನೀವು ಟ್ರೈ ಮಾಡಿದರೆ ಖಂಡಿತ ನಿಮಗೆ ಮಗು ಆಗುತ್ತೆ, ಅದಕ್ಕೆ ಚಾನ್ಸ್ ಇದೆ ಅಂತ. ಆಗ ಹೀರೋಯಿನ್ ಹೇಳ್ತಾರೆ, ಸರಿ ಆ ಥರನೇ ಮಾಡೋಣ ಅಂತ ಹೇಳಿ ನಮ್ಮ ಹೀರೋ ಜೊತೆ ಹೋಗಿ ಇದರ ಬಗ್ಗೆ ಮಾತನಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಹೇಳ್ತಾರೆ, ಇನ್ನು 4 ದಿನ ಇರೋದು, ಅದರ ನಂತರ ನಮಗೆ ರಿಲೇಶನ್ಶಿಪ್ ಅಲ್ಲಿ ಇರೋಣ, ಎಲ್ಲಾದ್ರೂ ಒಳ್ಳೇದು ನಡೆಯುತ್ತೆ ಅಂತ ಹೇಳಿ ಇವರು ಸಂತೋಷದಲ್ಲಿ ಅಲ್ಲಿ ಮಲಗುತ್ತಾರೆ. ಮರುದಿನ ಬೆಳಿಗ್ಗೆ ಹೀರೋ ಮಾರ್ಕೆಟ್ಗೆ ಹೋಗುವಾಗ ಹೀರೋ ಅಮ್ಮ ಹೇಳ್ತಾರೆ, ಅದು ತಗೊಂಡು ಬಾ ಇದು ತಗೊಂಡು ಬಾ ಅಂತ ಲಿಸ್ಟೇ ಕೊಡ್ತಾರೆ. ಅವಾಗ ಒಳಗಡೆಯಿಂದ ಹೀರೋಯಿನ್, ನೀವು ಒಂದ್ಸಲ ಬರ್ತೀರಾ, ನಮಗೆ ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳ್ತಾರೆ. ಅವಾಗ ಅಮ್ಮ ಹೇಳ್ತಾರೆ, ಹೋಗಬೇಡ, ಅದು ತಗೋಬಾ ಇದು ತಗೋಬಾ ಅಂತ ಹೇಳ್ತಾನೆ ಇರ್ತಾಳೆ, ಬೇಗನೆ ಹೋಗು ನೀನು ಮಾರ್ಕೆಟ್ಗೆ ಅಂತ ಹೇಳ್ತಾರೆ. ಸರಿ ಅಂತ ಅಮ್ಮನ ಮಾತು ಕೇಳಿ ಹೀರೋ ಅಲ್ಲಿಂದ ಹೋಗಿದಾಗ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಆಕ್ಚುಲ್ ಹೀರೋಯಿನ್ ಅನ್ನ ಕರೆದಿದ್ದು ಯಾಕೆ ಅಂದ್ರೆ ಇವರಿಗೆ ಮರುದಿನ ಬೆಳಿಗ್ಗೆ ನಮ್ಮ ಹೀರೋ ಮಾರ್ಕೆಟಿಗೆ ಹೋಗುವಾಗ ಅಮ್ಮ ಕರೆದು ಅದು ತಗೊಂಡು ಬಾ ಇದು ತಗೊಂಡು ಬಾ ಅಂತ ಸ್ವಲ್ಪ ಲಿಸ್ಟ್ ಅನ್ನ ಕೊಡ್ತಾರೆ. ಅವಾಗ ಒಳಗಡೆಯಿಂದ ನಮ್ಮ ಹೀರೋಯಿನ್ ಕರೀತಾರೆ ಹೀರೋನ. ಅವಾಗ ಅಮ್ಮ ಹೇಳ್ತಾರೆ, ಹೋಗೋದೇ ಬೇಡ, ನಿನ್ನ ಜೊತೆ ಅದು ತಗೊಂಡು ಬಾ ಇದು ತಗೊಂಡು ಬಾ ಅಂತಾನೆ ಹೇಳ್ತಾ ಇರ್ತಾರೆ, ಮಾರ್ಕೆಟಿಗೆ ಹೋಗು ನೀನು ಅಂತ ಹೀರೋನ ಅಲ್ಲಿಂದ ಕಳಿಸ್ತಾರೆ. ಆಗ ಹೀರೋ ಹೋದಾಗ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಆಕ್ಚುಲ್ ಹೀರೋಯಿನ್ ಯಾಕೆ ಹೀರೋನ ಕರೆದಿದ್ದು ಅಂದ್ರೆ ಅವರ ಅಮ್ಮ ಜೊತೆ ಹೋಗ್ಬೇಕು ಅಂತ ಕೇಳಕ್ಕೇನೆ ನಮ್ಮ ಹೀರೋನ ಕರೆದಿದ್ದು. ಇವರು ಕೇಳದೆ ಹೋದ್ರಲ್ವ, ಅದಕ್ಕೆ ಹೀರೋಯಿನ್ ಅವರ ಜೊತೆ ಕೇಳದೇನೆ ಮನೆಯಿಂದ ಅಮ್ಮನ ನೋಡಕ್ಕೆ ಹೋಗ್ತಾರೆ. ನಂತರ ಹೀರೋಯಿನ್ ಅಮ್ಮ ಜೊತೆ ಹೋದಾಗ ಅಮ್ಮನು ಬೈತಾರೆ, ಯಾಕೆ ನೀನು ಕೇಳದೆ ಅಲ್ಲ ಇಲ್ಲಿಗೆ ಬಂದಿದ್ಯಾ ಅಂತ. ಅವಾಗ ಹೀರೋಯಿನ್ ಹೇಳ್ತಾರೆ, ಇಲ್ಲ ನಾನು ಬೆಳಿಗ್ಗೆ ಅವರನ್ನ ಕರೆದೆ ಆದ್ರೆ ಅವರು ಬಂದೇ ಇಲ್ಲ, ಅದಕ್ಕೇನೆ ನಾನು ಬಂದಿರೋದು ಅಂತ ಹೇಳ್ತಾರೆ. ಅದು ಅಲ್ಲದೆ ನಮ್ಮ ಅತ್ತೆ ಈ ಥರ ಎಲ್ಲ ಬೈತಾನೆ ಇದ್ದಾರೆ ಅಂತನೂ ಹೇಳ್ತಾರೆ. ಆಗ ಹೀರೋಯಿನ್ ಅಮ್ಮ ಹೇಳ್ತಾರೆ, ನಿನ್ನ ಗಂಡ ನಿನ್ನನ್ನ ಚೆನ್ನಾಗಿ ನೋಡ್ತಾ ಇದ್ದಾರಲ್ವಾ, ಅದೇ ಸಾಕು, ಈಗೇನೆ ಅಡ್ಜಸ್ಟ್ ಮಾಡಿ ಹೋಗು ಅಂತ ಹೇಳ್ತಾರೆ. ಅದು ಅಲ್ಲದೆ ಹೀರೋಯಿನ್ ಅಮ್ಮ ಇನ್ನೊಂದು ವಿಷಯ ಹೇಳ್ತಾರೆ, ನಿನ್ನ ಮದುವೆ ಆದ್ಮೇಲೆ ನಾನು ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿದ್ದೀನಿ, ಅದನ್ನೆಲ್ಲ ಮಾಡಬೇಕು ಅಂತನೂ ಹೇಳ್ತಾರೆ. ಆಗ ಹೀರೋಯಿನ್ ಸರಿ ಅಂತ ಹೇಳ್ತಾರೆ. ನಂತರ ನಮ್ಮ ಹೀರೋಯಿನ್ ಅಮ್ಮ ಹೇಳಿದ ಮಾತನ್ನೆಲ್ಲ ಕೇಳಿ ಸುಮ್ಮನೆ ಮನೆಗೆ ಹೋಗ್ತಾರೆ. ಯಾರ ಏನ್ ಹೇಳಿದ್ರು ಏನು ತಿರುಗಿ ಹೇಳದೆ ಹಸ್ಬೆಂಡ್ ಜೊತೆ ಚೆನ್ನಾಗೇ ಇರ್ತಾರೆ. ನಂತರ ಆ ಕಡೆ ಈ ಕಡೆ ಇರೋರೆಲ್ಲ ಒಂದೊಂದು ವಿಷಯ ಹೇಳಿರ್ತಾರಲ್ವಾ, ಈ ಥರ ಟ್ರೈ ಮಾಡಿ ಆ ಥರ ಟ್ರೈ ಮಾಡಿದ್ರೆ ಮಗು ಆಗುತ್ತೆ ಅಂತ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ನಂತರ ಆ ಊರಿನ ಅಯ್ಯ ಇರ್ತಾರಲ್ವಾ, ಹೀರೋಯಿನ್ ಕರೆದು ಹೇಳ್ತಾರೆ, ನನ್ನ ಹೊರಗಡೆ ಏನು ಇದೆ ಅಂತ ನೋಡು ಅಂತ. ಆಗ ಹೀರೋಯಿನ್ ಹೋಗಿ ನೋಡುವಾಗ ಈ ಅಯ್ಯ ಇವರನ್ನ ಕಿಂಡಲ್ ಮಾಡ್ತಾನೆ ಇರ್ತಾರೆ. ಹೀರೋಯಿನ್ಗೆ ಕೋಪ ಬಂದು ಅಲ್ಲಿಂದ ಹೋಗ್ತಾರೆ. ಆಗ ಅಲ್ಲಿಗೆ ಹೀರೋ ಬರ್ತಾರೆ. ಆಗ ಅಯ್ಯ ಹೇಳ್ತಾರೆ, ನಿನ್ಗೆ ಈ ಊರಲ್ಲಿ ನಡೀತಾ ಇರುವ ವಿಷಯ ಏನು ಗೊತ್ತಿಲ್ವಾ ಅಂತ. ಏನ್ ವಿಷಯ ಅಂತ ಕೇಳಿದಾಗ ಆ ಗಾಂಧಿ ಇದ್ದಾನಲ್ವಾ, ಅವನು ಈ ವರ್ಷ ನೀನು ನಿಲ್ಲೋದು ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಆಕ್ಚುಲ್ ಈ ಊರಲ್ಲಿ ಒಂದು ಫಂಕ್ಷನ್ ನಡೆಯುತ್ತೆ, ಅದರಲ್ಲಿ ಮುಂದೆ ನಮ್ಮ ಹೀರೋನೇ ನಿಲ್ಲೋದು. ಆಗ ಈ ವರ್ಷ ಇವರೆಲ್ಲರೂ ಪ್ಲಾನ್ ಮಾಡಿರ್ತಾರೆ, ಈ ವರ್ಷ ಹೀರೋ ನಿಲ್ಲೋದು ಬೇಡ, ಹೀರೋ ಬದಲಿಗೆ ಬೇರೆ ಯಾರಾದ್ರನ್ನ ನಿಲ್ಸೋಣ ಅಂತ. ಆಗ ನಮ್ಮ ಹೀರೋ ಅಯ್ಯ ಜೊತೆ ಹೇಳ್ತಾರೆ, ಸರಿ ನಾನು ನೋಡ್ತೀನಿ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಊರಲ್ಲಿ ಪಂಚಾಯತ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಗಾಂಧಿ ಹೇಳ್ತಾರೆ, ಯಾಕೆ ಯಾವ ವರ್ಷ ನಮ್ಮ ಹೀರೋಗೆನೆ ಮರ್ಯಾದೆ ಕೊಡ್ತಾ ಇರೋದು, ಈ ವರ್ಷ ಬೇರೆ ಯಾರಿಗಾದ್ರೂ ಕೊಡೋಣ ಅಂತ ಮಾತನಾಡ್ತಾ ಇರ್ತಾರೆ. ಆಗ ಆ ಊರಿನ ಜನರೆಲ್ಲ ಇರ್ತಾರೆ, ಈ ಸಲ ಗಾಂಧಿಗೆನೆ ಕೊಡೋಣ ಅಂತ. ಕರೆಕ್ಟ್ ಆಗಿ ಅಲ್ಲಿಗೆ ನಮ್ಮ ಹೀರೋ ಬರ್ತಾರೆ. ನಮ್ಮ ಹೀರೋ ಕೇಳ್ತಾರೆ, ಹೇಗೆ ನೀವೇ ಡಿಸೈಡ್ ಮಾಡ್ತಾ ಇರೋದು, ಈ ಮೊದಲ ಮರ್ಯಾದೆನ ನನಗೇನೆ ಕೊಡ್ಬೇಕು, ಯಾಕೆಂದ್ರೆ ಇವರ ಅಜ್ಜನೇ ಈ ದೇವಸ್ಥಾನವನ್ನ ಕಟ್ಟಿರೋದು, ಅದಕ್ಕೇನೆ ಇವರಿಗೆ ಮೊದಲ ಮರ್ಯಾದೆ ಕೊಡ್ತಾ ಇರೋದು ಅಂತ ಇವರು ಹೇಳ್ತಾರೆ. ಆಗ ಗಾಂಧಿ ಹೇಳ್ತಾರೆ, ಸರಿ ಆಯ್ತು, ನಿನಗೇನೆ ಕೊಡೋಣ, ವರ್ಷ ಒಬ್ಬರೊಬ್ಬರಿಗೆ ಬೇರೆ ಬೇರೆಯಾಗಿ ಕೊಡೋಣ ಅಂತಾನೆ ನಾವು ಮಾತನಾಡ್ತಾ ಇದ್ದಿದ್ದು, ಸರಿ ನಿಮಗೇನೆ ಕೊಡೋಣ, ನಿಮಗೇನು ತಲೆಮೊರೆಯಾಗಿ ನಿಮಗೆ ಮಕ್ಕಳೇ ಇಲ್ಲಲ್ವಾ ಅಂತ ಹೇಳಿದಾಗ ನಮ್ಮ ಹೀರೋಗೆ ತುಂಬಾನೇ ಕೋಪ ಬಂದು ಗಾಂಧಿನ ಹೊಡಿಯಕ್ಕೆ ಹೋಗ್ತಾರೆ. ನಂತರ ಹೀರೋ ಆ ಜಗಳಲ್ಲಾಡಿ ಮನೆಗೆ ಬರ್ತಾ ಇರುವಾಗ ಹೀರೋ ಜೊತೆ ಬೇರೆ ಒಬ್ರು ಇರ್ತಾರೆ. ಆಗ ಹೀರೋ ಹೇಳ್ತಾರೆ, ಆ ಫಂಕ್ಷನ್ ಅಲ್ಲಿ ಬೇರೆ ಯಾರ ಜೊತೆ ಫಸ್ಟ್ ಅಲ್ಲಿ ನಿಲ್ಸೋಣ ಅಂತಾನೆ ನಾನು ಹೋಗಿದ್ದು, ಆದ್ರೆ ಆ ಗಾಂಧಿ ನನ್ನ ಪರ್ಸನಲ್ ಮ್ಯಾಟರ್ ಮಾತನಾಡಿದ್ದಕ್ಕೆ ನನಗೆ ಕೋಪ ಬಂದು ಅವನನ್ನು ಹೊಡೆದಿದ್ದು ಅಂತ ಹೇಳ್ತಾರೆ. ಅದು ಅಲ್ಲದೆ ನಮ್ಮ ಹೀರೋ ಮನಸ್ಸಲ್ಲಿ ಒಂದು ವಿಷಯನೂ ಇರುತ್ತೆ, ಯಾವಾಗ ನನಗೆ ಮಗು ಆಗುತ್ತೋ ಆವಾಗನೇ ನಾನು ಈ ಫಂಕ್ಷನನ್ನು ಬೇರೆ ಯಾರಿಗಾದರೂ ಮಾಡೋಕ್ಕೆ ಕೊಡೋದು, ಅಲ್ಲಿಯವರೆಗೂ ನಾನೇ ಮಾಡ್ತೀನಿ ಅಂತ ನಮ್ಮ ಹೀರೋ ಮನಸ್ಸಲ್ಲಿ ಒಂದು ಈಗೋ ಉಂಟಾಗುತ್ತೆ. ನಂತರ ಆ ಊರಿನ ನರ್ಸ್ ಹೇಳಿರ್ತಾರಲ್ವ ಹೀರೋಯಿನ್ ಜೊತೆ, ಈ ಥರ ಡೇಟ್ ಮುಗ್ದಾದ್ಮೇಲೆ ನೀವು ಈ ಥರ ರಿಲೇಷನ್ಶಿಪ್ ಇದ್ದರೆ ನಿಮಗೆ ಮಗು ಆಗೋಕ್ಕೆ ಚಾನ್ಸ್ ಇದೆ ಅಂತ. ಈ ಥರ ಬಗ್ಗೆ ಮಾತನಾಡ್ತಾ ಇರುವಾಗ ಇವರಿಬ್ಬರಳಿಗೆ ಸಣ್ಣ ಜಗಳ ಆಗುತ್ತೆ. ಆಗ ಹೀರೋ ಹೇಳ್ತಾರೆ, ನೀನಿಲ್ಲದಿದ್ದರೆ ಏನು, ನನಗೆ ಹೊರಗಡೆನೇ ಜನರಿದ್ದಾರಲ್ವ ಅವ್ರ
ಅವ್ರ ಜೊತೆ ಹೋಗ್ತೀನಿ ಅಂತ ತಮಾಷೆಗೆ ಮಾತನಾಡ್ತಾ ಇರುವಾಗ ಹೀರೋ ಅಮ್ಮ ಬಾಗಿಲು ತಟ್ಟುತ್ತಾರೆ. ಏನು ಅಂತ ನೋಡಿದರೆ ಹೀರೋ ಅಮ್ಮ ಹೇಳ್ತಾರೆ, ಹೊರಗಡೆ ಏನೋ ಜಗಳ ಆಡ್ತಾ ಇದೆ, ಬೇಗನೆ ನೀನು ಹೋಗಿ ನೋಡು ಅಂತ. ಹೀರೋ ಬೇಗ ಹೋಗಿ ನೋಡಿದಾಗ ಅಲ್ಲಿ ತುಂಬಾನೇ ಫೈಟ್ ನಡೆಯುತ್ತೆ. ಹೀರೋನ ಯಾರೋ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋ ತಲೆಗೆ ಸಣ್ಣ ಗಾಯ ಆಗಿರುತ್ತೆ. ಹಾಗೆ ಗಾಯ ಹಾಕೊಂಡೆ ಮನೆಗೆ ಬಂದಾಗ ಹೀರೋಯಿನ್ ಬೈತಾರೆ, ನಿಮಗೆ ನಾನು ಎಷ್ಟು ಹೊತ್ತಾಯ್ತು ವೆಯ್ಟ್ ಮಾಡ್ತಾ ಇರೋದು, ಹೂವೆಲ್ಲ ಮಡಗಿ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳುವಾಗ ಹೀರೋ ನನಗೆ ನೋವು ಆಗ್ತಾ ಇದೆ ಅಂತ ಹೇಳ್ತಾರೆ. ಏನಾಯ್ತು ಅಂತ ಕಿರಿಚಿ ನಮ್ಮ ಹೀರೋಯಿನ್ ನೋಡಿದರೆ ತಲೆಯಲ್ಲೆಲ್ಲ ಬ್ಲಡ್ ಇರುತ್ತೆ. ಹೀರೋಯಿನ್ಗೆ ಬ್ಲಡ್ ನೋಡಿ ತುಂಬಾನೇ ಹೆದರಿಕೆ ಆಗುತ್ತೆ. ಆಕ್ಚುಲ್ ನಮ್ಮ ಹೀರೋನ ಹೊಡೆದಿದ್ದು ಯಾರು ಅಂದ್ರೆ ಗಾಂಧಿನೇ ಆಗಿರುತ್ತೆ. ಹೀರೋ ಹೇಳ್ತಾರೆ, ನಾನು ಅವನನ್ನು ಹೊಡೆದೆ, ಆದ್ರೆ ಗಾಂಧಿ ಅಂತ ಗೊತ್ತಾದ್ಮೇಲೆ ನಾನು ಬಿಟ್ಬಿಟ್ಟೆ. ಯಾಕೆಂದ್ರೆ ಬೆಳಿಗ್ಗೆ ಪಂಚಾಯತಲ್ಲಿ ಜಗಳ ಆಯ್ತಲ್ವ, ಅವಾಗ ನಾನು ಗಾಂಧಿನ ಹೊಡೆದೆ, ಅದಕ್ಕೆ ಅವನು ತಿರುಗಿ ಹೊಡೆದ. ಇದು ಇನ್ನೂ ನಾನು ಆ ಕಡೆ ಈ ಕಡೆ ಜಗಳ ಆಡಕ್ಕೆ ಹೋದ್ರೆ ಲಾಸ್ಟಿಗೆ ಅದು ದೊಡ್ಡ ಪ್ರಶ್ನೆನೇ ಆಗುತ್ತೆ ಅಂತೇಳಿ ನಾನು ಸುಮ್ಮನೆ ಬಿಟ್ಟೆ ಅಂತ ಹೀರೋ ಹೇಳ್ತಾರೆ. ಈ ವಿಷಯ ಗೊತ್ತಾಗಿ ಮರುದಿನ ಹೀರೋ ಅಮ್ಮ ಗಾಂಧಿ ಮನೆಗೆ ಹೋಗಿ ಜಗಳ ಆಡ್ತಾ ಇರ್ತಾರೆ. ಇದನ್ನ ಗೊತ್ತಾಗಿ ನಮ್ಮ ಹೀರೋ ಅಮ್ಮನ ಬೈದು ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಅದೇ ಕೋಪದಲ್ಲಿ ಹೀರೋ ಅಮ್ಮ ಮನೆಗೆ ಬಂದು ಹೀರೋಯಿನ್ನ ಬೈತಾನೆ ಇರ್ತಾರೆ, ಮಗು ಇಲ್ಲ ಅಂತ ಹೇಳಿ. ಹೀರೋಯಿನ್ಗೆ ಕೋಪ ಬಂದು ನಾನು ಇನ್ನು ಇಲ್ಲಿ ಇರೋದಿಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಸಣ್ಣ ಹುಡುಗಿ ಇರ್ತಾರಲ್ವ, 15 ವಯಸ್ಸಾದ ಆ ಹುಡುಗಿ ಹೇಳ್ತಾರೆ, ಅವಳು ಹೋದ್ರೆ ಹೋಗ್ಲಿ, ನಾನೇ ನನ್ನ ಮಾಮನಿಗೆ ಮಗುನ ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಮಾತಾಡ್ತೀಯಾ ಅಂತ ಹೇಳಿ ಅವಳ ಮುಖಕ್ಕೆ ಹೊಡಿತಾರೆ. ಈಗ ಈ ಅಜ್ಜಿನೂ ಈ ಹುಡುಗಿಯನ್ನ ಬೈತಾರೆ, ಏನೆಲ್ಲ ಮಾತನಾಡ್ತೀಯ ಇದೆಯಾ ಅಂತ. ಆ್ಯಕ್ಚುಲ್ ಹೀರೋಯಿನ್ನ ಕೋಪ ಬರೋಕ್ಕೋಸ್ಕರನೇ ಈ ಹುಡುಗಿ ಜೊತೆ ಈ ಥರ ಎಲ್ಲ ಹೇಳಿದ್ದು. ಆದರೆ ಈ ಹುಡುಗಿ ಆದರೆ ಇದನ್ನು ಸೀರಿಯಸ್ ಆಗಿ ತಗೊಂಡಿರ್ತಾಳೆ. ನಂತರ ನಮ್ಮ ಹೀರೋಯಿನ್ ಬ್ಯಾಗ್ ತಗೊಂಡು ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹೀರೋ ಫ್ರೆಂಡ್ ಹೀರೋ ಜೊತೆ ಹೇಳ್ತಾರೆ, ಟೈಮ್ ಎಲ್ಲ ಹೋಯ್ತಲ್ವ, ಇವಾಗ ಹಳೆ ಕಾಲ ಅಲ್ವಾ, ನಿಮಗೆ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿದರೆ ಅವರು ಏನಾದರೂ ಹೇಳ್ತಾರೆ ಅಲ್ವಾ, ಹಾಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಅವರು ಹೇಳ್ತಾರೆ ಅಂತ. ಆಗ ಹೀರೋ ಹೇಳ್ತಾರೆ, ನನಗೇನು ಅದಕ್ಕೆ ಭಯ ಏನೂ ಇಲ್ಲ, ನನ್ನ ಹೆಂಡತಿ ಇದ್ದಾರಲ್ಲ, ಅವಳಿಗೆ ಹಾಸ್ಪಿಟ್ಲ್ ಪಕ್ಕನೇ ಬರಲ್ಲ, ತುಂಬಾ ಹೆದರಿಕೆ ಅವಳಿಗೆ ಅಂತ ಹೇಳ್ತಾರೆ. ಆ್ಯಕ್ಚುಲ ನಮ್ಮ ಹೀರೋಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಭಯ ಇರೋದು. ಹೀರೋಯಿನ್ ಯಾವಾಗಲಿಂದನೂ ಹೇಳ್ತಾ ಇರ್ತಾರೆ, ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡೋಣ ಅಂತ. ಹಾಸ್ಪಿಟಲ್ ವಿಷಯ ಹೇಳಿದರೆ ಸಾಕು ಹೀರೋಗೆ ತುಂಬಾ ಕೋಪ ಬರುತ್ತೆ. ಇವಾಗ ಹೀರೋಯಿನ್ ಜೊತೆ ಪಕ್ಕದಲ್ಲಿದ್ದ ಒಂದು ಅಕ್ಕನೂ ಹೇಳ್ತಾರೆ, ಹಾಸ್ಪಿಟಲ್ಗೆ ಹೋದರೆ ಎಲ್ಲನೂ ಸರಿ ಆಗುತ್ತೆ ಅಂತ. ನಂತರ ಹೀರೋಯಿನ್ ಸರಿ ಹಸ್ಬೆಂಡ್ ಬಂದ ಮೇಲೆ ಎಲ್ಲ ಅವರ ಜೊತೆ ಹೇಳ್ತೀನಿ ಅಂತ ಹೇಳಿ ವೆಯ್ಟ್ ಮಾಡಿಕೊಂಡೇ ಇರ್ತಾರೆ. ನೆಕ್ಸ್ಟ್ ಹಸ್ಬೆಂಡ್ ಬಂದಾಗ ಮೆಡ್ರಾಸ್ ಅಕ್ಕ ಇದ್ದಾರಲ್ವ ಪಕ್ಕದಲ್ಲಿರೋದು, ಅವರು ಸಹ ಹೇಳಿದರು ಹಾಸ್ಪಿಟ್ಲಿಗೆ ಹೋದರೆ ನಮಗೆ ಮಗು ಆಗೋಕ್ಕೆ ಚಾನ್ಸ್ ಇದೆ ಅಂತ ಹೇಳಿದಾಗ ಹೀರೋಗೆ ತುಂಬಾ ಕೋಪ ಬರುತ್ತೆ. ಏನು ಹೇಳ್ತಾ ಇದೀಯಾ, ನನಗೇನೋ ಏನಾದರೂ ಪ್ರಾಬ್ಲಮ್ ಅಲ್ಲ, ನಿನಗೆ ಏನಾದರೂ ಪ್ರಾಬ್ಲಮ್, ಏನೂ ಇಲ್ಲ, ನಮ್ಮಿಬ್ಬರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಮಗು ಆಗುತ್ತೆ ಅಂತ ಹೇಳಿ ಹೀರೋಯಿನನ್ನು ಸಮಾಧಾನ ಮಾಡ್ತಾರೆ. ಅದು ಅಲ್ಲದೆ ನಿಮ್ಮ ಅಮ್ಮ ಏನೆಲ್ಲೋ ಹರಿಕೆ ಇಟ್ಟಿದ್ದಾರಲ್ವ, ಅದೆಲ್ಲ ಹೋಗಿ ನಮಗೆ ಮಾಡೋಣ ಅಂತರೂ ಹೀರೋ ಹೇಳ್ತಾರೆ. ಆಗ ಹೀರೋಯಿನ್ ಸರಿ ಅಂತ ಸುಮ್ಮನೆ ಆಗ್ತಾರೆ. ನಂತರ ಅಮ್ಮ ಹೇಳಿದ ಹಾಗೆ ತುಂಬ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರೇಯರ್ ಎಲ್ಲ ಮಾಡಿ ತೊಟ್ಟಿಲೆಲ್ಲ ಕಟ್ಟಿ ಹಾಕ್ತಾರೆ. ಅಲ್ಲೇ ನೋಡಿದಾಗ ಒಂದು ಸಣ್ಣ ಮಕ್ಕಳ ಡ್ರೆಸ್ಸನ್ನು ಯಾರೋ ಮಾರ್ತಾ ಇರ್ತಾರೆ. ಅವಾಗ ಅವರು ಹೇಳ್ತಾರೆ, ನಮ್ಮ ಅಂಗಡಿಯಿಂದ ಬಟ್ಟೆ ತೆಗೆದ್ರೆ ಖಂಡಿತ ಅವರಿಗೆ ಬೇಗನೆ ಮಕ್ಕಳಾಗುತ್ತೆ ಅಂತ. ಆಗ ಹೀರೋ ಅದೆಲ್ಲ ಸಂತೋಷದಲ್ಲಿ ತುಂಬಾ ಸಣ್ಣ ಮಕ್ಕಳ ಡ್ರೆಸ್ಸನ್ನೆಲ್ಲ ತಗೊಳ್ತಾರೆ. ಆಗ ಅವರ ಫ್ಯಾಮಿಲಿಯವರು ಹೇಳ್ತಾರೆ, ಮಕ್ಕಳು ಆಗೋ ಮುಂಚೆನೇ ಈ ಥರ ಡ್ರೆಸ್ ಎಲ್ಲ ತಗೋಬಾರ್ದು ಅಂತ ಅವರು ಬೈತಾರೆ. ಆಗ ಹೀರೋ ಹೇಳ್ತಾರೆ, ಊರಿನ ಜನರಿಗೇನೆ ಪ್ರಾಬ್ಲಮ್ ಇಲ್ಲ, ಮತ್ತು ಸ್ವಂತದವರಿಗೇನು ಯಾಕೆ ಈ ಥರ, ನೀವು ಕನ್ಫರ್ಮ್ ಆಗಿ ನಮಗೆ ಮಕ್ಕಳು ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಹೀರೋ ಕೋಪದಲ್ಲಿ ಅವರ ಜೊತೆ ಶೌಟ್ ಆಗಿ ಮಾತನಾಡ್ತಾರೆ. ನಂತರ ಹೀರೋ ಡೈಲಿ ಮಾಡುವ ಕೆಲಸ ಥರನೇ ಹಸುಗಳಿಗೆಲ್ಲ ಇಂಜೆಕ್ಷನ್ ಹಾಕಕ್ಕೆ ಹೋದಾಗ ನಮ್ಮ ಹೀರೋಗೆ ಒಂದು ಥರ ಇಂಟ್ರೆಸ್ಟೇ ಇರಲ್ಲ. ಅದು ಹೇಗೆ ಇಂಜೆಕ್ಷನ್ ಮಾಡೋದು ಅಂತ ನಮ್ಮ ಹೀರೋಗೂ ಒಂದು ಥರ ಗೊತ್ತೇ ಆಗದ ಥರ ಇವರು ಬಿಹೇವ್ ಮಾಡ್ತಾರೆ. ಆಗ ಅಲ್ಲಿದ್ದ ಜನರೆಲ್ಲರೂ ನಮ್ಮ ಹೀರೋನ ನೋಡಿ ಕಿಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಇವರು ಮನೆಗೆ ಬರ್ತಾರೆ. ನೋಡಿದರೆ ಮಧ್ಯರಾತ್ರಿಯಲ್ಲಿ ಹೆಂಡತಿ ಒಳ್ಳೆ ನಿದ್ದೆ ಮಾಡ್ತಾ ಇರುವಾಗ ಹೀರೋ ಒಬ್ಬರೇ ಕೂತು ಮಾತನಾಡ್ತಾ ಇರ್ತಾರೆ. ಅದು ಹೀರೋಯಿನ ಹೊಟ್ಟೆಯಲ್ಲಿದ್ದು, ಯಾವಾಗ ನೀನು ಬರ್ತೀಯಾ, ನಿನಗೆ ನಾನು ಕಾಯ್ತಾ ಇದ್ದೀನಿ ಅಂತ ಒಂದು ಥರ ಮಕ್ಕಳ ಜೊತೆ ಮಾತನಾಡ್ತಾರೆ ಅಲ್ವಾ, ಅದೇ ಥರ ಮಾತನಾಡೋದು ಅಳೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಆಗ ಹೀರೋಯಿನ್ ಸಡನ್ ಆಗಿ ಎದ್ದೇಳಿ, ಏನಾಯ್ತು, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ ನಾನು ನನ್ನ ಮಗು ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾರೆ. ಹೀರೋಯಿನ್ಗೆ ಇದೆಲ್ಲ ಕೇಳಿದಾಗ ತುಂಬಾನೇ ಟೆನ್ಷನ್ ಆಗುತ್ತೆ. ಮಕ್ಕಳಿಲ್ಲ ಅಂತ ಹೇಳಿ ಇವರಿಗೆ ಲಾಸ್ಟಿಗೆ ಮೆಂಟಲೇ ಆಗುತ್ತೆ ಅಂತ ಹೇಳಿ ತುಂಬಾನೇ ಅಳ್ಕೊಂಡೇ ಮಲಗುತ್ತಾರೆ. ಬೆಳಿಗ್ಗೆ ಹೀರೋ ಅಮ್ಮ ಹೀರೋ ಜೊತೆ ಅಳ್ಕೊಂಡೇ ಹೇಳ್ತಾರೆ, ನಾಳೆ ನಾನು ಸತ್ರೆ ನನಗೆ ನೀನಾದ್ರೆ ಇದೆಯಾ, ಆದ್ರೆ ನಿನಗೆ ಏನಾದ್ರೂ ಆದ್ರೆ ನಾಳೆ ಯಾರೋ ನಿನಗೆ ಇರೋದು, ನನಗೆ ಹೇಳೋದನ್ನ ಕೇಳು, ಬೇಗನೆ 2ನೇ ಮ್ಯಾರೇಜ್ ಮಾಡು, ನಂತರ ಅದರಿಂದ
ಮಕ್ಕಳಾಗುತ್ತೆ ಅಂತ ಅಳ್ಕೊಂಡೆ ನಮ್ಮ ಹೀರೋ ಅಮ್ಮ ಹೇಳ್ತಾನೆ ಇರ್ತಾರೆ. ಹೀರೋಗೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವರು ಸುಮ್ಮನೆ ಆಗ್ತಾರೆ. ನಂತರ ರಾತ್ರಿ ಆದಾಗ ಪುನಃ ಒಂದು ಥರ ನಮ್ಮ ಹೀರೋ ಎದ್ದೇಳಿ ಏನು ಹುಡುಕ್ತಾ ಇರ್ತಾರೆ. ನಂತರ ಹೀರೋಯಿನ್ ಏನು ಹುಡುಕ್ತಾ ಇದ್ದೀರಾ ಅಂತ ಕೇಳಿದಾಗ ಪುನಃ ಅವರು ಹೀರೋ ಹೋಗಿ ಮಲಗುತ್ತಾರೆ. ಸೊ ಮಕ್ಕಳೇ ಇಲ್ಲ ಅಂತ ಹೇಳಿ ನಮ್ಮ ಹೀರೋಗೆ ಒಂದು ಥರ ಮೆಂಟಲಿ ಪ್ರಾಬ್ಲಮ್ ಆದ ಥರ ನಮಗೆ ಇವಾಗ ತೋರಿಸ್ತಾ ಇದ್ದಾರೆ. ನಂತರ ಹೀರೋಯಿನ್ ಯೋಚನೆ ಮಾಡ್ತಾರೆ, ಇನ್ನೂ ನಾನು ಇಲ್ಲೇ ಇದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೇನೆ ನಾನೇ ಹೋಗೋದು ಸರಿ ಅಂತ ಬೆಳಿಗ್ಗೆನೆ ಹೀರೋ ಜೊತೆ ಹೇಳ್ತಾರೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ಅಮ್ಮನ ಜೊತೆನೇ ಇರ್ತೀನಿ, ನೀವು ಬೇಗನೆ 2ನೇ ಮದುವೆ ಮಾಡಿ ಅದರಲ್ಲಿ ಮಕ್ಕಳು ಆಗುತ್ತೆ, ನೀವು ಸಂತೋಷವಾಗಿರಿ, ಯಾವತ್ತೂ ನಾನು ನಿಮ್ಮನ್ನು ಡಿಸ್ಟರ್ಬೇ ಮಾಡಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಹೀರೋ ಸರಿ ಅಂತ ಹೇಳುವಾಗ ಇವರ ಅತ್ತೆ ಇದ್ದಾರಲ್ವ, ಆಗ ಓಡಿ ಅಳ್ಕೊಂಡೇ ಬರ್ತಾರೆ. ಏನಾಯ್ತು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಹೀರೋಯಿನ್ ಅಮ್ಮ ತೀರೋದ್ರು ಅಂತ ಹೇಳ್ತಾರೆ. ಹೀರೋಯಿನ್ ಆದ್ರೆ ಅಮ್ಮ ಜೊತೆ ಹೋಗಿ ಇರ್ತೀನಿ ಅಂತ ತಿಳ್ಕೊಳ್ತಾ ಇದ್ರು, ಇವಾಗ ನೋಡಿದ್ರೆ ಅಮ್ಮನೇ ತೀರೋದ್ರು, ಇನ್ನು ಎಲ್ಲಿಗೆ ಹೋಗುದು ಅಂತ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿ ಇರ್ತಾರೆ. ನಂತರ ಎಲ್ಲರೂ ಹೋಗ್ತಾರೆ ಮನೆಯಿಂದ, ಹೀರೋಯಿನ್ ಮಾತ್ರನೇ ಒಬ್ಬರೇ ಕೂತಿರ್ತಾರೆ. ಆಗ ಹೀರೋ ಬಂದು ಸರಿ ಬಾ ಹೋಗೋಣ ಮನೆಗೆ ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾರೆ, ಅವಾಗ ಹೇಳಿದ್ದೆ, ನಾನು ಇವಾಗಲೂ ಹೇಳ್ತಾ ಇರೋದು ಮನೆಗೆ ನಾನು ಇಲ್ಲ, ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೀರೋ ಹೊರಗಡೆ ಹೋಗ್ತಾರೆ. ಪುನಃ ಬಂದು ನಮ್ಮ ಅಮ್ಮನ ಕೀ ಮರ್ತೋಗಿದ್ದೀನಿ ತಗೊಳಕ್ಕೆ ಅಂತ ಬಂದಿದ್ದು ಅಂತ ಹೇಳ್ತಾರೆ. ನಂತರ ಹೀರೋ ನಮ್ಮ ಹೀರೋಯಿನ್ ಜೊತೆ ಹೇಳ್ತಾರೆ, ಸರಿ ನಮಗೆ ಹಾಸ್ಪಿಟ್ಲಿಗೆ ಹೋಗೋಣ, ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಅದು ಅಲ್ಲದೆ ಹೀರೋ ಇನ್ನೊಂದು ವಿಷಯ ಹೇಳ್ತಾರೆ, ನಾವು ಹಾಸ್ಪಿಟ್ಲಿಗೆ ಹೋಗೋದು ವಿಷಯ ಯಾರಿಗೂ ಗೊತ್ತಾಗಬಾರ್ದು, ನೀನು ಬೇರೆ ಹೋಗಬೇಕು ನಾನು ಬೇರೆ ಹೋಗಬೇಕು ಅಂತ ಇವರು ಪ್ಲಾನ್ ಮಾಡ್ತಾರೆ. ನಂತರ ಮರುದಿನ ಹೀರೋನು ಸಪ್ರೇಟ್ ಆಗಿ ಹೋಗ್ತಾರೆ, ಹೀರೋಯಿನು ಸಪ್ರೇಟ್ ಆಗಿ ಹೋಗ್ತಾರೆ. ನಂತರ ಬಸ್ಸಲ್ಲಿ ಇವರಿಬ್ಬರು ಒಟ್ಟಿಗೆನೆ ಕೂತಿರ್ತಾರೆ. ನಂತರ ಮಧುರೈಯಲ್ಲಿದ್ದ ಒಂದು ಹಾಸ್ಪಿಟಲ್ ಒಳಗಡೆ ಹೀರೋ ಮತ್ತು ಹೀರೋಯಿನ್ ಹೋಗ್ತಾರೆ. ಲೋಕದಲ್ಲಿ ಯಾರಿಗೂ ಇಲ್ಲದ ಪ್ರಶ್ನೆ ತರನೇ ನಮ್ಮ ಹೀರೋ ತಲೆ ಬಗ್ಗಿಸಿನೇ ಹೋಗಿ ಒಂದು ಸೈಡಲ್ಲಿ ಕೂರ್ತಾರೆ. ನಂತರ ನಮ್ಮ ಹೀರೋಯಿನ್ ಬೇಕಾದದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ನಂತರ ಒಂದು ಸೈಡಲ್ಲಿ ಹೋಗಿ ಕೂರ್ತಾರೆ. ನಂತರ ಒಳಗಡೆಗೆ ಡಾಕ್ಟರ್ ಕರೀತಾರೆ. ಎಲ್ಲ ಮೆಡಿಕಲ್ಸ್ ಏನಾದರೂ ರೆಕಾರ್ಡರ್ ಇದ್ರೆ ಏನಾದರೂ ಇದೆಯಾ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾರೆ, ಹಾಸ್ಪಿಟಲಿಗೆ ನಾವು ಫಸ್ಟ್ ಆಗಿ ಬರ್ತಾ ಇರೋದು ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಸರಿ ಸ್ವಲ್ಪ ಸ್ಯಾಂಪಲ್ಸ್ ಅನ್ನೆಲ್ಲ ಚೆಕ್ ಮಾಡಬೇಕು, ಅದನ್ನೆಲ್ಲ ಕುಡಿ ಅಂತ ಹೇಳಿ ಅವರನ್ನ ಹೊರಗಡೆ ಕಳಿಸ್ತಾರೆ. ನಂತರ ಅಲ್ಲಿದ್ದ ಒಂದು ನರ್ಸ್ ನಮ್ಮ ಹೀರೋ ಜೊತೆ ಹೇಳ್ತಾರೆ, ಒಂದು ಸಣ್ಣ ಡಪ್ಪಿನ ಕೊಟ್ಟು ನಿಮ್ಮ ಸ್ಯಾಂಪಲ್ ಅನ್ನ ಬೇಕು ಅಂತ. ಹೀರೋಗೆ ತುಂಬಾನೇ ಕೋಪ ಬರುತ್ತೆ, ಯಾರ ಜೊತೆ ಏನು ಮಾತಾಡ್ತೀಯ, ನಿನಗೆ ನಾಚಿಕೆನೂ ಆಗಲ್ವಾ ಅಂತ ಅಲ್ಲಿ ತುಂಬಾನೇ ಜಗಳ ಆಡ್ತಾ ಇರ್ತಾರೆ. ಆಗ ಹೀರೋಯಿನ್ ಹೋಗಿ ಸಮಾಧಾನ ಮಾಡ್ತಾರೆ, ಇದೆಲ್ಲ ಚೆಕ್ ಮಾಡಿ ನೋಡಿದ್ರೇನೆ ಅವರಿಗೆ ಮಗು ಆಗುತ್ತಾ, ಯಾರಿಗೆ ಏನಾದರೂ ಪ್ರಾಬ್ಲಮ್ ಇರೋದೆಲ್ಲ ಗೊತ್ತಾಗುತ್ತೆ, ನೀವು ಒಂದು ಸಲ ಸಮಾಧಾನದಲ್ಲಿ ಆ ಸ್ಯಾಂಪಲ್ ಅನ್ನ ಕುಡಿ ಅಂತ ಹೀರೋಯಿನ್ ಇವರನ್ನ ಸಮಾಧಾನ ಮಾಡ್ತಾರೆ. ನಂತರ ಇವರು ಟೆಸ್ಟ್ ಎಲ್ಲ ಕೊಟ್ಟು ಡಾಕ್ಟರ್ ಹೇಳ್ತಾರೆ, ರಿಪೋರ್ಟ್ ಬರೋಗೆ ಸ್ವಲ್ಪ ದಿನ ಆಗುತ್ತೆ, ನೀವು ಇವಾಗ ಹೋಗಿ ರಿಪೋರ್ಟ್ ಬಂದರೆ ನಾವು ನಿಮಗೆ ವಿಚಾರಣೆ ಹೇಳ್ತೀನಿ ಅಂತ ಹೇಳ್ತಾರೆ. ನಂತರ ಹೀರೋಯಿನ್ ಅಲ್ಲಿಂದ ಹೋಗ್ತಾರೆ. ಇವರಿಬ್ಬರಳು ಬೇರೆ ಬೇರೆ ಅಲ್ವಾ ಬಂದಿದ್ದು, ಅದೇ ಥರನೇ ಮನೆಗೆ ಬೇರೆ ಬೇರೆನೆ ಹೋಗ್ತಾರೆ. ಹಾಗೆ ಮನೆಗೆ ಹೋದಾಗ ಹೀರೋ ಜೊತೆ ಅಮ್ಮ ಹೇಳ್ತಾರೆ, ನಿನ್ನ ಹೆಂಡತಿ ಹೇಳದೆ ಕೇಳದೆ ಎಲ್ಲ ಎಲ್ಲಿಗೆಲ್ಲ ಹೋಗ್ತಾ ಇದ್ದಾಳೆ, ಒಂದು ಸಲ ಹೇಳಿ ಹೋಗ್ಬಹುದಲ್ಲ ಅಂತ ಬೈತಾನೆ ಇರ್ತಾರೆ. ಆಗ ಹೀರೋ ಅಮ್ಮನ ಮಾತು ಕೇಳಿ ಹೀರೋಯಿನ್ ಅನ್ನ ಬೈತಾರೆ ಅವರ ಮುಂದೆ. ನಂತರ ರೂಮ್ ಒಳಗಡೆ ಹೋಗಿ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾರೆ. ಆಗ ಹೀರೋಯಿನ್ ಹೇಳ್ತಾರೆ, ನಿಮ್ಮ ಅಮ್ಮನೇ ಯಾವಾಗ್ಲೂ ನನ್ನ ಬೈತಾನೆ ಇರೋದು, ನಾನು ಏನು ಹೇಳಿಲ್ಲದಿದ್ರು ನಿಮ್ಮ ಅಮ್ಮ ನನ್ನ ತಲೆ ಮೇಲೆನೆ ಹತ್ತಿ ಕೂಡ್ತಾ ಇದ್ದಾರೆ ಅಂತ ಹೇಳಿ ಇವರಿಬ್ಬರು ಸಣ್ಣ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಇವರಿಗೆ ರಿಪೋರ್ಟ್ ಬಂದಿದೆ ಅಂತ ಕಾಲ್ ಬರುತ್ತೆ. ನಂತರ ಇವರು ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ನಂತರ ಟೀ ಕುಡಿತಾ ಇರುವಾಗ ಹೀರೋ ಹೇಳ್ತಾರೆ, ನೀನೇ ಹೋಗಿ ರಿಪೋರ್ಟ್ ಅನ್ನ ತಗೊಂಡು ಬಾ, ಹಾಸ್ಪಿಟಲ್ಗೆ ನಾನು ಬರಲ್ಲ ಅಂತ ಹೇಳ್ತಾರೆ. ನಂತರ ಹೀರೋಯಿನ್ ಆ ಹಾಸ್ಪಿಟಲ್ಗೆ ಹೋಗ್ತಾರೆ. ನಂತರ ಹೀರೋಯಿನ್ ಆ ರಿಪೋರ್ಟ್ ಅನ್ನ ನೋಡಿ ತುಂಬಾನೇ ಫೀಲ್ ಮಾಡಿ ಅಲ್ಲೇ ಎಸ್ದು ಬರ್ತಾರೆ. ಆಗ ಹೀರೋ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ, ಏನಾಯ್ತು ನಮಗೆ ಮಗು ಆಗುತ್ತೆ ಅಲ್ವಾ ಅಂತ ಕೇಳಿದಾಗ ಹೀರೋಯಿನ್ ಅಳ್ಕೊಂಡೆ ನಮಗೆ ಮಗು ಆಗುತ್ತೆ ಅಂತ ಹೇಳಿ ಬೈಕಲ್ಲಿ ಕೂತು ಹೋಗ್ತಾರೆ. ನಂತರ ಹೀರೋ ಕೇಳ್ತಾರೆ, ಯಾಕೆ ನೀನು ಅಲ್ಲಿಂದನೇ ಅಳ್ಕೊಂಡಿದ್ದೆ, ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದಾಗ ಹೀರೋಯಿನ್ ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದಾಗ ಹೀರೋಗೆ ತುಂಬಾನೇ ಸಂತೋಷ, ಇವಳು ಮಗು ಆಗುತ್ತೆ ಅಂತ ಹೇಳಿದಾರಲ್ವಾ ಅದಕ್ಕೆ ಹಾಡು ಹೇಳ್ಕೊಂಡೆ ಇವರು ಹೋಗ್ತಾನೆ ಇರ್ತಾರೆ. ಹೀರೋಯಿನ್ ಮನಸ್ಸಲ್ಲಿ ಏನೋ ಒಂದು ಇದೆ, ಇವರು ಹೊರಗಡೆ ಹೇಳದೇನೆ ಸುಮ್ಮನೆ ಕೂತಿರ್ತಾರೆ. ಆಗ ಮನೆಗೆ ಬಂದ ಹೀರೋಯಿನ್ ಅನ್ನ ಇವರ ಅಮ್ಮ ಹೇಳ್ತಾರೆ, ಅದನ್ನ ಮಾಡು ಇದನ್ನ ಮಾಡು, ತುಂಬಾ ಪಾತ್ರೆ ಎಲ್ಲ ಕೂಟು ಇವರ ಜೊತೆ ಕೆಲಸ ಮಾಡಕ್ಕೆ ಹೇಳ್ತಾನೆ ಇರ್ತಾರೆ. ನಂತರ ಪುನಃ ಸ್ವಲ್ಪ ಪಾತ್ರೆಯನ್ನ ತಗೊಂಡು ಬಂದು ಹೀರೋಯಿನ್ ಮುಖ ಮೇಲೆ ಹಾಕ್ತಾರೆ, ಇದನ್ನೆಲ್ಲ ಉಜ್ಜು ಅಂತ ಹೇಳಿ. ಆಗ ಹೀರೋಯಿನ್ಗೆ ಕೋಪ ಬರುತ್ತೆ, ಏನು ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಹೀರೋ ಅಮ್ಮ ಹೇಳ್ತಾರೆ, ಇನ್ನು ನಿನಗೆ ಮಗುನೇ ಕೊಡಕ್ಕಾಗಿಲ್ಲ ಅಲ್ವಾ, ಇದನ್ನಾದ್ರೂ ಮಾಡು ಅಂತ. ಹೀರೋಯಿನ್ಗೆ ಎಲ್ಲಿರದ ಕೋಪ ಬಂದು ಅವ್ರ ಜೊತೆ ಹೇಳ್ತಾರೆ,
ಇಷ್ಟು ದಿನ ನೀವು ನನ್ನ ಮೇಲೇ ಡೌಟ್ ಪಡ್ತಾ ಇರ್ತೀರಲ್ಲ, ನಾನೇ ಮಗುನ ಕೊಡದಿದ್ದ ಅಂತ 3 ಸಲ ಇರೋ ಅಮ್ಮನ ಹತ್ರ ಕೇಳ್ತಾರೆ. ಆ್ಯಕ್ಚುಲ ಇವಾಗ ನಮಗೆ ಗೊತ್ತಾಗುತ್ತೆ ಹೀರೋಯಿನ್ಗೆಲ್ಲ ಪ್ರಾಬ್ಲಮ್ ಇರೋದು ಹೀರೋಗೆ ಅಂತ. ನಂತರ ನಮ್ಮ ಹೀರೋಯಿನ್ ಅಮ್ಮ ಫೋಟೋ ಮುಂದೆ ಕೂತು ಜೋರಾಗಿ ಅಳ್ತಾರೆ. ಎಲ್ಲಾದರೂ ಈ ವಿಷಯ ಗೊತ್ತಾದರೆ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಹೀರೋಗೆ ಗೊತ್ತಾಗದೆ ಏನಾದರೂ ಮಾಡಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾರೆ. ನಂತರ ಡೋನರ್ ಮೂಲಕ ಮಗು ಆಗುತ್ತೆ ಅಂತ ಹೇಳಿ ಅವರು ಇಂಜೆಕ್ಷನ್ ಅನ್ನ ಹಾಕ್ತಾರೆ. ಆಕ್ಚುಲ ಇದು ಹೀರೋಗೆ ಗೊತ್ತೇ ಇರಲ್ಲ. ಹೀರೋಗೆ ಗೊತ್ತಾದ್ರೆ ಏನಾದರೂ ಪ್ರಾಬ್ಲಮ್ ಮಾಡ್ತಾರೆ ಅಲ್ವಾ, ಅದಕ್ಕೆ ಹೀರೋಗೆ ಗೊತ್ತಾಗದೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ ನಮ್ಮ ಹೀರೋಯಿನ್ ಹೋಗ್ತಾರೆ. ಹಾಗೆ ಸ್ವಲ್ಪ ದಿನ ಆದ ಮೇಲೆ ಹೀರೋಯಿನ್ಗೆ ವಾಮಿಟ್ ಬರುತ್ತೆ. ಆಗ ಹೀರೋ ಏನಾಯ್ತು ಅಂತ ಕೇಳಿದಾಗ ಅಲ್ಲಿದ್ದ ಅಜ್ಜಿ ಹೇಳ್ತಾರೆ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಹೀರೋಗೆ ಎಲ್ಲಿರದ ಸಂತೋಷ ಆಗುತ್ತೆ. ಹಾಗೆ ಸ್ವಲ್ಪ ದಿನ ಆದ ಮೇಲೆ ಹೀರೋಯಿನ್ಗೆ ಒಂದು ಗಂಡು ಮಗುನು ಹುಟ್ಟುತ್ತೆ. ನಂತರ ನಮ್ಮ ಹೀರೋ ಎಲ್ಲಿರದ ಸ್ನೇಹವನ್ನ ಆ ಮಗುಗೆ ತೋರಿಸ್ತಾರೆ. ಈ ಗಾಂಧಿಯವರನ್ನ ಯಾವತ್ತು ನೋಡಿದ್ರು ಕಿಂಡಲ್ ಮಾಡ್ತಾ ಇರ್ತಾರಲ್ವಾ, ಯಾವಾಗ ಹೊರಗಡೆ ಹೋದ್ರೂ ಗಾಂಧಿ ಕೈಯಲ್ಲಿ ಆ ಮಗುನ ಕೊಟ್ಟು ಇವರು ತುಂಬಾನೇ ಶೋ ಮಾಡ್ತಾರೆ ನಮ್ಮ ಹೀರೋಗೆ ಇನ್ನು ಇದು ಡೋನರ್ ಮೂಲಕ ಬಂದಿರೋ ಮಗು ಅಂತ ಹೀರೋಗೆ ಗೊತ್ತಿರಲ್ಲ. ಸ್ವಂತ ಅಪ್ಪ ನಾನೇ ಅಂತ ತಿಳ್ಕೊಂಡು ಹೀರೋ ಆ ಮಗುವನ್ನ ಚೆನ್ನಾಗಿ ನೋಡ್ತಾನೆ ಇರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಹೀರೋಯಿನ್ಗೆ ಈ ವಿಷಯ ಗೊತ್ತಾದ್ರೆ ಹೀರೋ ರಿಯಾಕ್ಟ್ ಏನು ಅಂತ ಹೀರೋಯಿನ್ ತುಂಬಾನೇ ಹೆದರಿಕೆಯಲ್ಲಿ ಇರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ಹೀರೋಗೆ ಈ ವಿಷಯ ಗೊತ್ತಾದ್ರೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬಾನೇ ಹೆದರಿಕೆ ಆಗುತ್ತೆ. ಹಾಗೆ ಒಂದು ದಿನ ಹೀರೋ ನರ್ಸ್ ಜೊತೆ ಮಾತನಾಡೋದನ್ನ ನೋಡಿ ಹೀರೋಯಿನ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ನಂತರ ಹೀರೋ ಜೊತೆ ಕೇಳ್ತಾರೆ, ನರ್ಸ್ ಏನ್ ಹೇಳಿದರು ಅಂತ ಕೇಳಿದಾಗ ಹೀರೋ ಕೇಳ್ತಾರೆ, ಏನ್ ಹೇಳ್ತಾ ಇದೀಯ ನೀನು, ಅವರು ಪೋಲಿಯೋ ಇದೆ ಅಂತೆ ಅದಕ್ಕೇನೆ ಹೇಳಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಹಾಗೆ ಹೀರೋ ಮತ್ತೆ ಹೀರೋಯಿನ್ ಮಗುನ ಕರ್ಕೊಂಡು ಪೋಲಿಯೋ ಕೊಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ನೋಡಿದರೆ ಹೀರೋಯಿನ್ ಒಂದು ಡಾಕ್ಟರ್ ಜೊತೆ ಹೋಗಿದ್ದಾರಲ್ವಾ, ಆ ಡಾಕ್ಟರೇ ಅಲ್ಲಿ ಇರುತ್ತೆ. ಎಲ್ಲಾದ್ರೂ ಹೀರೋ ಜೊತೆ ಇನ್ಫಾರ್ಮೇಶನ್ ಹೇಳಿದ್ದಾರೆ ಅಂತ ಭಯ ಆಗಿ ಹೀರೋಯಿನ್ ಹೇಳ್ತಾರೆ, ನನಗೆ ತಲೆ ತಿರುಗುತ್ತಾ ಇದೆ ಅಂತ. ಆಗ ಹೀರೋ ಹೇಳ್ತಾರೆ, ಇಲ್ಲಿ ಡಾಕ್ಟರ್ ಇದೆ ಅಲ್ಲ ತೋರ್ಸೋಣ ಅಂತ. ಆಗ ಹೀರೋಯಿನ್ ಇಲ್ಲ ಬೇಡ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾರೆ. ನಂತರ ನಮ್ಮ ಹೀರೋ ಆ ಗ್ರಾಮದಲ್ಲಿ ಎಲ್ಲ ಹಸುಗಳಿಗೆಲ್ಲ ಇಂಜೆಕ್ಷನ್ ಹಾಕ್ತಾ ಇರ್ತಾರಲ್ಲ, ಹಾಗೆ ಇಂಜೆಕ್ಷನ್ ಹಾಕಿ ಒಬ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಹೀರೋ ಜಗಳ ಆಡ್ತಾ ಇರ್ತಾರೆ. ಆಗ ಅವರು ಹೇಳ್ತಾರೆ, ಎಷ್ಟು ಸಲ ನಾವು ನಿಮಗೆ ದುಡ್ಡನ್ನು ಕೊಡೋದು, ಆಲ್ರೆಡಿ ಹೆಂಡತಿ ಕೈಯಲ್ಲಿ ದುಡ್ಡನ್ನು ಕೊಟ್ಟಾಯ್ತಲ್ವಾ ಅಂತ ಹೇಳಿ ಬೈತಾರೆ. ಆಗ ಹೀರೋ ಕೋಪದಲ್ಲೇ ಬಂದು ಆ ದುಡ್ಡನ್ನು ಏನು ಮಾಡಿದೆ ನೀನು ಅಂತ ಕೇಳಿದಾಗ ಹೀರೋಯಿನ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಹೀರೋ ಹೇಳ್ತಾರೆ, ಇಲ್ಲ ನಾನು ಸುಮ್ಮನೆ ಕೇಳಿದ್ದು, ಅದಕ್ಕೆಲ್ಲ ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾರೆ. ನಂತರ ಹೀರೋಯಿನ್ ಹೀರೋ ಜೊತೆ ಹೇಳ್ತಾರೆ, ನನಗೆ ನಿಮ್ಮ ಜೊತೆ ಮುಖ್ಯವಾದ ಒಂದು ವಿಷಯ ಹೇಳಬೇಕು ಅಂತ ಅವತ್ತು ನಡೆದ ವಿಷಯವನ್ನೆಲ್ಲ ಹೀರೋ ಜೊತೆ ಹೇಳ್ತಾರೆ. ಈ ಮಗು ಡೋನರ್ ಮೂಲಕನೇ ಬಂದಿರೋದು, ನೀವೇ ಇದರ ಸ್ವಂತ ಅಪ್ಪ ಅಲ್ಲ ಅಂತ ಹೇಳಿ ಜೋರಾಗಿ ಅಳ್ತಾರೆ. ಇದನ್ನು ಕೇಳಿದಾಗ ಹೀರೋಗೆ ಕೋಪನೂ ಬರುತ್ತೆ, ಒಂದು ತರ ಫೀಲ್ ಸಹ ಆಗುತ್ತೆ. ಡೈಲಿ ನಮ್ಮ ಹೀರೋ ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆಲ್ಲ ಮಗನನ್ನ ಕರ್ಕೊಂಡೇ ಹೋಗ್ತಾರೆ ಅಲ್ವಾ. ಇವಾಗ ಹೀರೋ ಹೋಗುವಾಗ ಮಗನನ್ನ ಕರ್ಕೊಂಡೇ ಹೋಗಲ್ಲ. ಆಗ ಮಗ ಅಪ್ಪ ನಾನು ಬರ್ತೀನಿ ಅಂತ ಅಳ್ಕೊಂಡು ಅಲ್ಲೇ ಬೀಳ್ತಾರೆ. ಆದ್ರೂ ತಿರುಗಿ ನೋಡದೆ ಹೀರೋ ಹಾಗೇನೆ ಹೋಗ್ತಾರೆ. ಆಗ ಹೀರೋ ಅಮ್ಮ ಯಾಕೆ ಇವನು ಈ ತರ ಎಲ್ಲ ಮಾಡ್ತಾ ಇದ್ದಾರೆ, ಮಗ ಬಿದ್ದು ತಿರುಗಿ ನೋಡ್ತಾ ಇಲ್ಲ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ನಂತರ ಹೀರೋ ಆ ಕೋಪದಲ್ಲೇ ಹೋಗ್ತಾ ಇರುವಾಗ ಗಾಂಧಿ ಸ್ವಲ್ಪ ಟೀಮ್ ಇರ್ತಾರಲ್ವಾ, ಅವರು ಹೀರೋನ ಕಿಂಡಲ್ ಮಾಡ್ತಾರೆ. ಯಾವಾಗ ನೋಡಿದ್ರು ಇವರು ಕಿಂಡಲ್ ಮಾಡ್ತಾರೆ, ಅದೇ ತರನೇ ಇವತ್ತು ಕಿಂಡಲ್ ಮಾಡ್ತಾರೆ. ಅದಕ್ಕೆ ಹೀರೋಗೆ ಕೋಪ ಬಂದು ಅವರನ್ನ ಜೋರಾಗಿ ಹೊಡಿತಾರೆ. ನಂತರ ಹೀರೋ ಯಾರು ಇಲ್ಲದ ಪ್ಲೇಸ್ ಅಲ್ಲಿ ಹೋಗಿ ಜೋರಾಗಿ ಅಳ್ತಾರೆ. ನಂತರ ನಡೆದು ಬರ್ತಾ ಇರುವಾಗ ಅಯ್ಯ ಇದ್ದಾರಲ್ವಾ, ಅವರು ಹೇಳ್ತಾರೆ, ಏನೋ ನೀನು ಬರೋದನ್ನ ನೋಡಿದ್ರೆ 2ನೇ ಮಗು ಪ್ಲಾನಿಂಗ್ ಇದೆಯಂತೆ ಅಂತ ಹೇಳಿದಾಗ ಹೀರೋ ಅವರ ಹತ್ರ ಹೋಗಿ ಕೂತು ತುಂಬಾನೇ ಫೀಲ್ ಮಾಡ್ತಾರೆ. ರಾತ್ರಿ ಮನೆಗೆ ನೋಡಿದಾಗ ಹೆಂಡತಿ ಮನೆಯಲ್ಲಿ ಇರಲ್ಲ. ನಂತರ ಸೀದಾ ಅಯ್ಯ ಜೊತೆ ಹೋಗಿ ಕೇಳ್ತಾರೆ, ನನ್ನ ಹೆಂಡತಿನ ಕಾಣ್ತಾ ಇಲ್ಲ, ನೀವೆಲ್ಲಾದ್ರೂ ನೋಡಿದ್ರಾ ಅಂತ. ಆ ಟೈಮಲ್ಲಿ ಅಯ್ಯ ನೋಡಿದ್ರೆ ತಮಾಷೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲೇ ಇಟ್ಟಿದ್ದೆ ಈಗ ಕಾಣ್ತಾ ಇಲ್ಲ ಅಂತ. ಆಗ ಹೀರೋಗೆ ಕೋಪ ಬಂದು ಸೀರಿಯಸ್ ಆಗಿ ಏನಾದರೂ ಕೇಳಿದ್ರೆ ತಮಾಷೆ ಮಾಡ್ತೀರಾ ಅಂತ ಹೇಳಿ ಅವರ ಜೊತೆ ಫೈಟ್ ಮಾಡಕ್ಕೆ ನಮ್ಮ ಹೀರೋ ಹೋಗ್ತಾರೆ. ನಂತರ ನೋಡಿದ್ರೆ ನಮ್ಮ ಹೀರೋಯಿನ್ ಅಲ್ಲೇ ಕೂತಿರ್ತಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಈಗ ಒಂದು ಅಜ್ಜಿ ಅಂಗಡಿಯಿಂದ ಏನೆಲ್ಲ ತೆಗೆದು ಹೋಗ್ತಾ ಇರುವಾಗ ನಮ್ಮ ಹೀರೋ ಮಗ ಇದ್ದಾನಲ್ವಾ, ಅವರು ಏನೋ ಒಂದು ಕಿತಾಪತಿ ಮಾಡುತ್ತೆ. ಆಗ ಆ ಅಜ್ಜಿ ಹೀರೋನ ನೋಡಿದಾಗ, ಏನ್ ಮಕ್ಕಳನ್ನ ನೋಡ್ತಾ ಇದ್ದೀರಾ, ಇಷ್ಟು ಕೆಟ್ಟ ಮಕ್ಕಳನ್ನ ನಾನು ಎಲ್ಲಿನೂ ನೋಡಿಲ್ಲ ಅಂತ ಹೇಳಿದಾಗ ಹೀರೋಗೆ ಕೋಪ ಬಂದು ಅಲ್ಲೇ ಮಗನನ್ನ ಜೋರಾಗಿ ಹೊಡಿತಾರೆ. ಆಗ ಆ ಹೇಳಿದ ಅಜ್ಜಿಗೆನೆ ನೋಡಿ ಬೇಜಾರಾಗುತ್ತೆ, ಏನಪ್ಪ ಇವನು ಈ ತರ ಮಗನನ್ನ ಹೊಡಿತಾ ಇದ್ದಾರಲ್ವಾ ಅಂತ. ಸೊ ಹೀರೋಗೆ ಇವರು ನಿಜವಾದ ಅಪ್ಪ ನಾನೇ ಅಲ್ಲ ಅಂತ ಹೇಳಿನೇ ಹೀರೋಗೆ ಆ ಮಗನನ್ನ ನೋಡಿದಕ್ಕೆ ಇವಾಗ ಇಷ್ಟನೇ ಇರಲ್ಲ. ಅದಕ್ಕೇನೆ ಈ ತರ ಎಲ್ಲ ನಮ್ಮ
ನಮ್ಮ ಹೀರೋ ರಿಯಾಕ್ಟ್ ಮಾಡ್ತಾ ಇರೋದು. ರಾತ್ರಿ ಬಂದು ನೋಡಿದಾಗ ಹೀರೋಯಿನ್ ಮತ್ತು ಮಗನು ಮಾತಾಡೋದನ್ನ ನೋಡಿ ನಮ್ಮ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಹೀರೋಯಿನ್ಗಾದ್ರೆ ಇದೆಲ್ಲ ನೋಡಿ ತುಂಬಾನೇ ಫೀಲ್ ಆಗೋದನ್ನ ನೋಡಿ ಹೀರೋಯಿನ್ ಜೊತೆ ನಮ್ಮ ಹೀರೋ ಅಮ್ಮ ಒಂದು ಕಥೆಯನ್ನ ಹೇಳ್ತಾರೆ. ಹೀರೋ ಅಮ್ಮ ಹೆಸರು ಪೊಟ್ಟಮ್ಮ ಅಂತ. ಇವರು ಪೊಟ್ಟಮ್ಮ ಅಂತ ಯಾಕೆ ಊರಿನ ಜನರಂತೆಲ್ಲ ಕರೀತಾ ಇದ್ರು ಅಂದ್ರೆ ಇವರು ಅವಾಗ್ಲಿಂದನೇ ದೊಡ್ಡ ದೊಡ್ಡ ಪೊಟ್ಟನ್ನ ಅವರು ನೆತ್ತಿಯಲ್ಲಿ ಹಾಕ್ತಾ ಇದ್ರು. ಅವಾಗ್ಲಿಂದನೇ ಎಲ್ಲರೂ ಇವರನ್ನ ಕಿಂಡಲ್ ಮಾಡ್ತಾ ಇದ್ರು. ನಂತರ ಹೀರೋ ಅಪ್ಪ ತೀರೋದ್ರು ಇವರು ಪೊಟ್ಟ ಹಾಕೋದನ್ನ ನಿಲ್ಲಿಸಲೇ ಇಲ್ಲ. ನಂತರನೂ ಹಾಕಿರೋದನ್ನ ಎಲ್ಲರೂ ಇವರನ್ನ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲರೂ ಕಿಂಡಲ್ ಮಾಡ್ತಾ ಇದ್ರು. ಆದ್ರೆ ಹೀರೋ ಅಮ್ಮ ಇದೆಲ್ಲ ಕಿವಿಗೆನೆ ತರಿಸದೆ ಲಾಸ್ಟ್ಗೆ ಇವರ ಹೆಸರು ಪೊಟ್ಟಮ್ಮ ಅಂತಾನೆ ಆಯಿತು. ಅದೇ ಥರ ನೀನು ಯಾರು ಹೇಳೋ ಮಾತನ್ನ ಕೇಳೋದೇ ಬೇಡ ಅಂತ ಹೀರೋ ಅಮ್ಮ ಹೀರೋಯಿನ್ ಜೊತೆ ಹೇಳ್ಕೊಡ್ತಾರೆ. ಬೆಳಿಗ್ಗೆ ಹೀರೋ ಮಾರ್ಕೆಟಿಗೆ ಹೋಗುವಾಗ ಹೀರೋ ಅಮ್ಮ ಹೇಳ್ತಾರೆ ಮಗನನ್ನ ಕರ್ಕೊಂಡು ಹೋಗು, ಅವನಿಗೆ ಬೇಕಾಗಿದ್ದೆಲ್ಲ ತಗೊಂಡು ಕೊಡು ಅಂತ. ಸರಿ ಅಂತ ಹೀರೋ ಆ ಮಗನನ್ನ ಕರ್ಕೊಂಡು ಹೋಗಿ ಒಂದು ಗೊಂಬೆಡೆ ಅಂಗಡಿಯಲ್ಲಿ ಹತ್ರ ಬಿಟ್ಟು ಹೀರೋ ಅಲ್ಲಿಂದ ಹೋಗ್ತಾರೆ. ಮನೆಗೆ ಬಂದು ಹೀರೋ ಮಗನನ್ನ ಕಾಣ್ತಾ ಇಲ್ಲ ಅಂತ ಅಳ್ಕೊಂಡು ಹೋಗಿದಾಗ ಅಮ್ಮ ಹೇಳ್ತಾರೆ ಒಳಗಡೆನೆ ಇದ್ದಾನೆ ಅಲ್ವಾ ನಿನ್ನ ಮಗ ಅಂತ. ನೋಡಿದ್ರೆ ಆ ಮಗ ಒಳಗಡೆನೆ ಇರ್ತಾನೆ. ನಂತರ ಮನೆ ಮುಂದೆ ದೊಡ್ಡ ಕೊಳ ಇರುತ್ತೆ, ಅದ್ರೊಳಗಡೆ ನಮ್ಮ ಮಗನನ್ನ ಹಾಕಿದ್ರೆ ಅವನು ಸತ್ತು ಹೋಗ್ತಾನೆ ಅಂತ ಹೇಳಿ ಅದ್ರ ಒಳಗಡೆ ಹಾಕಿ ಅಲ್ಲಿಂದ ಓಡಿ ಹೋಗ್ತಾರೆ. ಎಲ್ಲರೂ ಬಂದು ನೋಡಿದಾಗ ಹೀರೋಗೂ ಒಂದು ಸಲ ಮನಸ್ಸೇ ಕೇಳಲ್ಲ. ನೆಕ್ಸ್ಟ್ ಇವರು ರಿಟರ್ನ್ ಬಂದು ನೋಡಿದಾಗ ಮಗನಿಗೆ ಏನೂ ಆಗಿರಲ್ಲ. ಹೀರೋಯಿನ್ಗೆ ಇವರೇ ಮಾಡಿರೋದು ಅಂತ ತುಂಬಾನೇ ಕೋಪ ಬರುತ್ತೆ. ಆಗ ಹೀರೋಯಿನ್ ಹೇಳ್ತಾರೆ ನನ್ನ ಮಗನನ್ನ ಮುಟ್ಲೇಬೇಡ, ನೀವು ಇಲ್ಲಿಂದ ಹೋಗಿ ಅಂತ ಬೈತಾರೆ ಅಲ್ವಾ. ಅದಕ್ಕೆ ಹೀರೋಗೆ ತುಂಬಾನೇ ಫೀಲ್ ಆಗಿ ಒಂದು ಸೈಡಲ್ಲಿ ಕೂತು ಅಳ್ತಾರೆ. ನಮ್ಮ ಹೆಂಡತಿ ನಮಗೋಸ್ಕರ ಮಾಡಿದ್ದಲ್ವಾ, ಅದು ನನ್ನ ಮಗನೇ, ಅದು ನನ್ನ ಹೆಂಡತಿನೇ ಅಂತ ಹೇಳಿ ಫೀಲ್ ಮಾಡಿ ಅಳ್ಕೊಂಡೇ ಇರ್ತಾರೆ. ನಂತರ ಹೀರೋ ಮನೆಗೆ ಹೋಗಿ ಹೆಂಡತಿ ಜೊತೆ ಹೇಳಿ ತುಂಬಾನೇ ಫೀಲ್ ಮಾಡ್ತಾರೆ. ಇವರಿಬ್ಬರಾಳು ಆ ಕಡೆ ಈ ಕಡೆ ಏನೆಲ್ಲ ಹೇಳಿ ಅಳ್ಕೊಂಡೇ ಇರ್ತಾರೆ. ನಂತರ ಇವರು ಫೀಲ್ ಮಾಡಿ ಮಾತನಾಡಿ ಅಲ್ಲೇ ಒಂದು ರಿಲೇಶನ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಮ ಹೀರೋಯಿನ್ ಹೀರೋ ಜೊತೆ ಒಂದು ವಿಷಯನ ಹೇಳ್ತೀವಿ, ಮಗು ಬೇಕು ಅಂತಾನೆ ನಾವು ಮದುವೆ ಮಾಡಿ ಈ ಥರ ಎಲ್ಲ ಮಾಡಿದರೆ ನಮಗೆ ಮಗು ಆಗಲ್ಲ, ನಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಾವು ಮುಂದೆ ಅದನ್ನೆಲ್ಲ ಥಿಂಕ್ ಮಾಡದೆ ಹೋದ್ರೆ ನಮಗೆ ಮಗು ಆಗುತ್ತೆ ಅಂತ ಹೀರೋಯಿನ್ ಒಂದು ವಿಷಯವನ್ನ ಹೀರೋ ಜೊತೆ ಹೇಳ್ತಾರೆ. ಹಾಗೆ ಸ್ವಲ್ಪ ದಿನ ಹೋಗುತ್ತೆ, ಹೀರೋಯಿನ್ ನೋಡಿದರೆ ಪ್ರೆಗ್ನೆಂಟು ಆಗುತ್ತೆ. ಹೀರೋಗೆ ಎಲ್ಲಿರದ ಸಂತೋಷನೂ ಇರುತ್ತೆ, ಇದು ನನ್ನದೇ ಮಗು ಅಂತ. ನೆಕ್ಸ್ಟ್ ಇವರಿಬ್ಬರಾಳು ಇವರ ಫ್ಯಾಮಿಲಿ ಅಂತ ಹೇಳಿ ಎಲ್ಲರೂ ಹ್ಯಾಪಿಯಾಗಿನೇ ಜೀವನ ನಡೆಸ್ತಾರೆ. ಹೀಗೆ ಹೇಳುತ್ತಾ ಈ ಚಿತ್ರ ಇಲ್ಲಿ ಮುಕ್ತಾಯವಾಗಿದೆ. ಹಾಗೂ ಹೇಗಿದೆ ಈ ಕತೆ? ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಲು ಮರೆಯಬೇಡಿ. ಹೀಗೆ ಹೊಸ ಹೊಸ ಕತೆಗಳಿಗಾಗಿ ಕಾಯ್ತಾ ಇರಿ. ಅಲ್ಲಿಯವರೆಗೂ ಬಾಯ್.